ದೆಹಲಿಯಲ್ಲಿ ಉಗ್ರರ ದಾಳಿ ಪ್ರಧಾನಿ ಹೈ ಲೆವೆಲ್ ಮೀಟಿಂಗ್ ಅನ್ನ ನಡೆಸಿದ್ರು. ಈ ಹೈ ಲೆವೆಲ್ ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆಗಳಾಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಭದ್ರತಾ ಸಮಿತಿಯ ಸಂಪುಟ ಸಭೆ ಇತ್ತು. ದೆಹಲಿಯಲ್ಲಿ ರಕ್ತದೌಕುಳಿ ರಾಷ್ಟ್ರ ರಾಜಧಾನಿಯ ಹೃದಯಕ್ಕೆ ಹೊಡೆತ ಬಿದ್ದಂಗಾಯಿತು. ಪ್ರತಿಷ್ಠಿತ ಕೆಂಪುಕೋಟೆ ಬಳಿಯಲ್ಲೇ ಉಗ್ರ ಸ್ಫೋಟದ ದುಷ್ಕೃತ್ಯ. ಸಭೆಯಲ್ಲಿ ಉಗ್ರರ ಹೆಡೆಮುರಿ ಕುರಿತು ಅತ್ಯುನ್ನತ ಮಟ್ಟದ ಚರ್ಚೆಯನ್ನ ಮಾಡಲಾಯಿತು. ಸಭೆಯಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಜೈಶಂಕರ್ ಇವೆಲ್ಲರ ಉಪಸ್ಥಿತಿ ಇತ್ತು. ಪ್ರತಿಷ್ಠಿತ ಕೆಂಪುಕೋಟೆ ಬಳಿಯಲ್ಲೇ ಉಗ್ರ ಸ್ಫೋಟದ ದುಷ್ಕೃತ್ಯ ನಡೆದು ಹೋಗಿತ್ತು. ಎನ್ಎಸ್ಎ ಅಜಿತ್ ದೋವಲ್, ಸಿಡಿಎಸ್ ಅನಿಲ್ ಚೌಹಾಣ್ ಜೊತೆಗೂ ಮಹತ್ವದ ಚರ್ಚೆಯನ್ನ ಮಾಡಲಾಗಿದೆ. ಸಭೆಯಲ್ಲಿ ಉಗ್ರರ ಹೆಡೆಮುರಿಯನ್ನ ಹೇಗೆ ಕಟ್ಟಬೇಕು ಅನ್ನೋದರ ಕುರಿತು ಅತ್ಯುನ್ನತ ಮಟ್ಟದ ಚರ್ಚೆ ಕೂಡ ನಡೆದಿದೆ. ಆ ಸಭೆಯ ಫುಟೇಜ್ಗಳನ್ನು ನೀವೀಗ ಗಮನಿಸ್ತಾ ಇರಬಹುದು. ನಿರ್ಮಲಾ ಸೀತಾರಾಮನ್, ಅಮಿತ್ ಶಾ, ರಾಜನಾಥ್ ಸಿಂಗ್, ಜೈಶಂಕರ್, ಎನ್ಎಸ್ಎ ಅಜಿತ್ ದೋವಲ್, ಸಿಡಿಎಸ್ ಅನಿಲ್ ಚೌಹಾಣ್ ಇವರೆಲ್ಲರ ಜೊತೆಗೆ ಚರ್ಚೆ ನಡೀತಾ ಇದೆ. ದೆಹಲಿಯಲ್ಲಿ ನಡೆದಂತಹ ವೈಟ್ ಕಾಲರ್ ಟೆರರಿಸಂ ಇಡೀ ರಾಷ್ಟ್ರವೇ ಬೆಚ್ಚಿ ಬೀಳುವಂತೆ ಮಾಡಿದಂತಹ ಕೃತ್ಯ. ದೆಹಲಿಯ ಉಗ್ರ ದಾಳಿಗೆ ಪ್ರತೀಕಾರದ ಕುರಿತು ಈ ಸಭೆಯಲ್ಲಿ ಚರ್ಚೆ ಮಾಡಲಾಗ್ತಿದೆ. 2014ರ ಬಳಿಕ ಮೊದಲ ಬಾರಿ ಕಾಶ್ಮೀರದ ಹೊರಗೆ ಭೀಕರ ಸ್ಫೋಟ ನಡೆದಿರುವುದು. ಉಗ್ರರ ಪ್ರತಿ ದಾಳಿಗೂ ತಿರುಗೇಟು ಕೊಟ್ಟಿತ್ತು ಕೇಂದ್ರ ಸರ್ಕಾರ. ಪ್ರತಿ ಬಾರಿ ಉಗ್ರರ ದಾಳಿಯಾದಾಗಲೂ ಆ ಎಲ್ಲ ದಾಳಿಗಳಿಗೂ ಕೂಡ ತಿರುಗೇಟನ್ನ ಕೇಂದ್ರ ಸರ್ಕಾರ ನೀಡಿತ್ತು. 2016 ಉರಿ ಸೇನಾ ನೆಲೆ ಮೇಲೆ ಉಗ್ರ ದಾಳಿಯಾದಾಗ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಸೇಡು ತೀರಿಸಿಕೊಂಡಿತ್ತು. 19ರಲ್ಲಿ ಪುಲ್ವಾಮಾ ಸೇಡಿಗೆ ಬಾಲಾಕೋಟ್ ಮೇಲೆ ವಾಯುದಾಳಿ ಮಾಡಲಾಗಿತ್ತು. 25ರಲ್ಲಿ ಪಹಲ್ಗಾಮ್ ದಾಳಿಯ ರಣಸೇಡಿಗೆ ಆಪರೇಷನ್ ಸಿಂಧೂರ್ ಮೂಲಕ ಸೇಡು ತೀರಿಸಿಕೊಳ್ಳಲಾಗಿತ್ತು. ದೆಹಲಿ ಮೇಲಿನ ಉಗ್ರರ ದಾಳಿಗೆ ಹೇಗಿರುತ್ತೆ ಭಾರತದ ಪ್ರತೀಕಾರ ಅಂತ ಪ್ರತಿ ಭಾರತೀಯನೂ ಕೂಡ ಕಾಯ್ತಾ ಇದ್ದಾರೆ. ಸಿಸಿಎಸ್ ಸಭೆಯಲ್ಲಿ ಪ್ರಧಾನಿ ಮೋದಿ ಕೈಗೊಳ್ಳುವ ನಿರ್ಧಾರ ಏನು ಅನ್ನೋದ್ರತ್ತ ದೇಶವಾಸಿಗಳ ಚಿತ್ತ ಖಂಡಿತವಾಗ್ಲೂ ಇದೆ. ಪ್ರತಿ ಬಾರಿ ಉಗ್ರರ ದಾಳಿಗೂ ಪ್ರತೀಕಾರವನ್ನ ತೀರಿಸಿಕೊಂಡಿರುವಂತಹ ಭಾರತ ದೆಹಲಿ ಮೇಲಾದಂತಹ ದಾಳಿಯ ವಿಚಾರವಾಗಿ ಯಾವ ರೀತಿ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ ಅಂತ ಇಡೀ ದೇಶ ಮತ್ತು ದೇಶವಾಸಿಗಳು ಕಾಯ್ತಾ ಇದ್ದಾರೆ. ದೆಹಲಿಯ ರೆಡ್ ಫೋರ್ಟ್ ಬಳಿ ಉಗ್ರರ ದಾಳಿಗೆ 13 ಮಂದಿ ಜೀವವನ್ನ ಕಳ್ಕೊಂಡಿದ್ದಾರೆ. 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದು ಎಲ್ಎನ್ಜೆಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದರು ಪ್ರಧಾನಿ ಮೋದಿ. ಶೀಘ್ರ ಚೇತರಿಕೆಗೆ ಹಾರೈಸಿ ಉಗ್ರರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ ಅಭಯವನ್ನಿತ್ತರು. ದೆಹಲಿ ಉಗ್ರ ದಾಳಿಯಲ್ಲಿ ಉನ್ನತ ಶಿಕ್ಷಣ ಪಡ್ಕೊಂಡಂತ ವೈದ್ಯರದ್ದೇ ಕೈವಾಡ ಇದೆ. ಡಾಕ್ಟರ್ ಉಮರ್ ಮೊಹಮ್ಮದ್ ಕಾರ್ ಸ್ಫೋಟಿಸಿ ಸೂಸೈಡ್ ಮಾಡಿಕೊಂಡ ಗುಮಾನಿ ಇದೆ. 5 ವೈದ್ಯರನ್ನ ಬಂಧಿಸಿ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಬಂಧಿತ ಡಾಕ್ಟರ್ ಶಹೀನಾಗೆ ಮಹಿಳಾ ಉಗ್ರರ ನೇಮಕಾತಿಯನ್ನ ಆ ವಿಚಾರದ ಹೊಣೆಯನ್ನ ನೀಡಲಾಗಿತ್ತು. ಪಾಕಿಸ್ತಾನದ ಜೈಷ್ ಉಗ್ರ ಸಂಘಟನೆ ಜೊತೆ ಎಲ್ಲ ವೈದ್ಯರು ಸಂಪರ್ಕದಲ್ಲಿದ್ರು ಅನ್ನೋ ಮಾಹಿತಿ ಬಹಿರಂಗ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಇವತ್ತು ಭೂತಾನ್ನಿಂದ ಬಂದ ತಕ್ಷಣ ನೇರವಾಗಿ ಎಲ್ಎನ್ಜೆಪಿ ಆಸ್ಪತ್ರೆಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟು ಆ ಸ್ಫೋಟದ ಸಂತ್ರಸ್ತರನ್ನ ಮಾತನಾಡಿಸುವಂತ ಕೆಲಸ ಮಾಡಿದ್ರು ಮತ್ತು ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರು. ಯಾವ ರೀತಿ ಘಟನೆ ನಡೀತು ಅನ್ನೋದು ಕೂಡ ಆ ಸಂತ್ರಸ್ತರಿಂದ ಮಾಹಿತಿಯನ್ನ ಪಡ್ಕೊಂಡು ನಾವಿದ್ದೇವೆ ನಿಮ್ಮ ಜೊತೆಗೆ, ಯಾವುದೇ ಕಾರಣಕ್ಕೂ ಈ ಕೃತ್ಯವನ್ನ ಮಾಡಿದವರ ಸುಮ್ಮನೆ ಬಿಡೋ ಮಾತೇ ಇಲ್ಲ, ಕಾನೂನಿನ ಮುಂದೆ ಅವರನ್ನ ತಂದು ನಿಲ್ಲಿಸ್ತೀವಿ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಸರ್, ಪ್ರತಿ ಬಾರಿ ಉಗ್ರರ ದಾಳಿ ಆದಾಗಲೂ ಕೂಡ ಪ್ರತಿ ಬಾರಿ ಭಾರತ ಒಂದಲ್ಲ ಒಂದು ರೀತಿ ಪ್ರತೀಕಾರವನ್ನ ತೀರಿಸ್ಕೊಂಡಿದೆ. ಆದರೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೂ ಮುನ್ನ ಈ ರೀತಿ ಘಟನೆಗಳು ಆಗದೇ ಇರೋ ಥರ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಇವತ್ತು ಇಡೀ ದೇಶವ್ಯಾಪಿ ಚರ್ಚೆ ಆಗ್ತಾ ಇದೆ ಸರ್. ಯಾಕೆಂದ್ರೆ ದೆಹಲಿಯ ಕೆಂಪುಕೋಟೆ ಹತ್ರನೇ ಈ ಘಟನೆ ನಡೆದಿರೋದು. ಎಷ್ಟು ಮಟ್ಟಿಗೆ ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಆಗಿದೆ ದೇಶದಲ್ಲಿ ಅನ್ನೋದು ಒಂದು ಗಡಿ ಭಾಗದಲ್ಲಿ ಯೋಧರಿದ್ದಾರೆ, ಅವ್ರು ಕಾಯ್ತಾರೆ. ಆದರೆ ಒಳಗಡೆ ಇರುವಂತಹ ನಾಗರಿಕರಿಗೆ ಯಾವ ರೀತಿ ಸುರಕ್ಷೆ ಇದೆ? ಅಷ್ಟೊಂದು KG ಎಕ್ಸ್ಪ್ಲೋಜರ್ಸು ಇದೆಲ್ಲನೂ ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ ಸರ್. ಯು ಆರ್ ಕರೆಕ್ಟ್. ನೀವು ಹೇಳಿದ್ದು ಏನಿದೆ, ಇಂಟೆಲಿಜೆನ್ಸ್ ಫೈಲಿಯರ್ ಅಂತ ನಾವು ಏನು ಹೇಳ್ತಾ ಇದ್ವಿ, ದೆರ್ ಈಸ್ ನೋ ಡೌಟ್. ನೀವು ಈಗ ಪಹಲ್ಗಾಮ ಅಟ್ಯಾಕ್ ಏನಾಯಿತು ಅದನ್ನು ಕೂಡ ನಮ್ಮ ಗಡಿ ಒಳಗಡೆ ನುಸುಳಿ ಬಂದು ನಮ್ಮ ಟ್ರಾವೆಲರ್ಸ್ಗಳು ಮತ್ತು ಅಲ್ಲಿರುವ ಏನು ಪ್ರವಾಸಿಗರು ಇರುವಾಗ ಅಲ್ಲಿ ಬಂದು ಮಾಡಿದಂತಹ ಗುಂಡಿನ ದಾಳಿ ಇದೆ ಅಲ್ಲ, ಅದೇ ಒಂದು ರೀತಿಯ ಕ್ವಶನ್ ಮಾರ್ಕನ್ನು ನಮ್ಮ ಇಂಟೆಲಿಜೆನ್ಸಿ ಮೇಲೆ ಹೊರಿಸಿತ್ತು. ಅಂದರೆ ನೀವು ಹೇಳ್ಬೋದು, ಈಸ್ ಇಟ್ ದ್ಯಾಟ್ ಈಸಿ ಟು ಕೀಪ್ ಇಂಟೆಲಿಜೆನ್ಸಿ ಐ ಆನ್ ಎವ್ರಿಬಡಿ ಅಂತ. ಅದನ್ನು ಕೂಡ ಟಫ್ ಇದೆ. ಆದರೆ ಇವಾಗ ಇತ್ಕೊಂಡಿರುವ ಮಾತೇನಿದೆ ಅಲ್ವಾ, ಈ ಟೆರರಿಸ್ಟ್ ಅಟ್ಯಾಕ್ ಅಂತ ನಾವು ಏನು ಹೇಳ್ತಾ ಇದ್ದೀವಲ್ಲ,
ಇವರು ನೋಡಿ ಇಲ್ಲಿ ವ್ಯವಸ್ಥಿತವಾದ ಟೆರರಿಸ್ಟ್ ಅಟ್ಯಾಕ್ಗಳು ಆಗ್ತವೆ ಅನ್ನೋದಕ್ಕೆ ಏನು ಪುರಾವೆ ಇದೆ ಅಂತ ಹೇಳಿದ್ರೆ, ಒಂದನೇದಾಗಿ ಇವರು ಏನು ಪಾಕಿಸ್ತಾನದಿಂದ ಬಂದವರಲ್ಲ. ಇವರು ಈಗ ನಾವು ಹೆಸರಿಸ್ತಿರುವ ಈ ಪ್ರೊಫೆಷನಲ್ಸ್ಗಳು ಏನಿದ್ದಾರೆ ದೇಶದ್ರೋಹಿ ಟೆರರಿಸ್ಟ್ಗಳು. ಪಾಕಿಸ್ತಾನದಿಂದ ಬರುವವರು ಖಾಲಿ ಟೆರರಿಸ್ಟ್ಗಳು. ಅವರು ಪಾಕಿಸ್ತಾನದ ದೇಶ ಪ್ರೇಮ ಹೊಂದಿರ್ತಾರೆ, ಇಲ್ಲಿಗೆ ಅವರನ್ನೇ ಅವರ ಆತ್ಮಾಹುತಿ ದಾಳಿ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ, ಅವರು ಟೆರರಿಸ್ಟ್ಗಳು. ಬಟ್ ಇವಾಗ ನಾವು ಹೆಸರಿಸ್ತಿರುವ ಏನು ಹೆಸರುಗಳಿದೆ ಅಲ್ವಾ, ಅವರು ದೇಶದ್ರೋಹಿ ಟೆರರಿಸ್ಟ್ಗಳು. ಅಂದರೆ ಭಾರತದ ಅನ್ನವನ್ನೇ ತಿಂದು ಭಾರತದ ನೆಲ ಜಲದವನ್ನೇ ಉಪಯೋಗಿಸಿಕೊಂಡು ಭಾರತದಲ್ಲೇ ಟೆರರಿಸ್ಟ್ ಆಕ್ಟಿವಿಟಿ ಮಾಡುವಂತಹ ಸಾಮಾನ್ಯ ಮನುಷ್ಯರನ್ನು, ಯಾರು ಅಸಹಾಯಕರಿದ್ದಾರೆ, ಯಾರು ದುಡಿದು ತಿನ್ನುವವರಿದ್ದಾರೆ, ಯಾರು ಎಲ್ಲೋ ಕೂತ್ಕೊಂಡು ತಮ್ಮ ಬಾಳು ಕಟ್ಟಲಿಕ್ಕಿದ್ದಾರೆ, ಅಲ್ಲಿಗೆ ಹೋಗಿ ತಮ್ಮನ್ನು ತಾವು ಸ್ಫೋಟಿಸಿಕೊಂಡು ಇಡೀ ಭಾರತವನ್ನು ಬೆಚ್ಚಿ ಬೀಳಿಸುತ್ತಿದೆ ಅಲ್ವಾ. ಇಟ್ ಈಸ್ ನಾಟ್ ಓನ್ಲಿ ಎ ಟೆರರಿಸ್ಟ್ ಅಟ್ಯಾಕ್. ನಾನು ಹೇಳ್ತಾ ಇದ್ದೀನಿ, ಇದು ದೇಶದ್ರೋಹದ ಟೆರರಿಸ್ಟ್ ಅಟ್ಯಾಕ್. ಇದು ದೇಶದ್ರೋಹಿಗಳಿವರು. ಅವ್ರಿಗೆ ಕೊಡೋಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಇವ್ರಿಗೆ ಆಗಬೇಕು. ನೋಡಿ, ಈಗ ವ್ಯವಸ್ಥಿತ ಸಂಚು ಅಂತ ನಾವು ಹೇಳ್ತೀವಿ. ಹೌ ಡೇಂಜರಸ್ ಇಟ್ ಈಸ್ ಅಂತ ನಾವು ಹೇಳ್ತೀವಿ. ವಿದ್ಯೆ ಬೇಕು, ಎಲ್ರಿಗೆ ವಿದ್ಯೆ ಬೇಕು ಅಂತ. ವಿದ್ಯೆ ಇಲ್ಲದವನಿಗಿಂತ ವಿದ್ಯೆ ಇದ್ದವನು. ಈಗ ಇದನ್ನೆಲ್ಲ ನೋಡ್ತಾ ಹೋದರೆ ಯಾವ ರೀತಿಯ ವಿದ್ಯೆ, ಯಾವ ರೀತಿಯಾಗಿ ಈ ಒಂದು ಬ್ರೈನ್ ಇದನ್ನು ತಿದ್ದಬಹುದು, ಯಾವ ರೀತಿಯಾಗಿ ಮೋಡಿ ಮಾಡ್ಬೋದು, ಯಾವ ರೀತಿಯಾಗಿ ದೇಶದಲ್ಲಿ ಕೂತ್ಕೊಂಡು ದೇಶದವರೇ ದೇಶದ ಎಗೇನ್ಸ್ಟ್ ಯಾವ ರೀತಿಯ ಸಂಚನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಈ ಏನು ಪ್ರೊಫೆಷ್ನಲ್ ಟೆರರ್ ಲಿಂಕ್ ಇದೆ ಅಲ್ವಾ, ನಾವೀಗ ಮಾತಾಡ್ತಾ ಇದ್ದೀವಲ್ಲ, ಈಗ ಮಾತಾಡ್ತಾ ಇರೋದವರು ನೋಡಿ, ನಾವು ಹೆಸರಿಸ್ತಿರುವ ಹೆಸರುಗಳನ್ನು ನೋಡಿ, ಇದು ಎಲ್ಲ ಡಾಕ್ಟರ್ಸು. ಅದರಲ್ಲಿ ಹೆಣ್ಣು ಮಗಳು ಕೂಡ ಇದ್ದಾಳೆ ಒಬ್ಳು ಡಾಕ್ಟರ್ಸ್. ಅಂದರೆ ದಟ್ ಇಸ್ ಅ ಲೇಡಿ ವಿಂಗ್ಗಳನ್ನು ಕ್ರಿಯೇಟ್ ಮಾಡಿಸ್ಲಿಕ್ಕೆ ಶಹೀನಾ ಅಂತ ಏನಿದ್ದಾರೆ ಅವರು ಮಹಿಳೆಯರನ್ನ ಈ ಭಯೋತ್ಪಾದನಾ ಚಟುವಟಿಕೆಗೆ ಈ ಸಂಘಟನೆಗೆ ನೇಮಕಾತಿ ಮಾಡಿಕೊಳ್ಳುವಂತ ಜವಾಬ್ದಾರಿ ಈ ಶಹೀನಾ ಮೇಲಿದೆ ಅಂತ. ಸೇಮ್ ಟೈಮ್ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ರೀತಿಯ ಆಕ್ಟಿವಿಟಿಗಳನ್ನು, ಅಂದರೆ ಮಹಿಳೆಯರನ್ನು ಯೂಸ್ ಮಾಡಿಕೊಂಡು ಮಹಿಳೆಯರಿಂದ ಈ ರೀತಿಯ ಆತ್ಮಾಹುತಿ ದಾಳಿ ಮತ್ತು ಟೆರರಿಸಮ್ ಅನ್ನು ಮಾಡಬೇಕಂತ ಫಸ್ಟ್ ಶುರು ಮಾಡಿದ್ದೆ LTT ಉಗ್ರಗಾಮಿ ಸಂಘಟನೆ ಶ್ರೀಲಂಕಾದಲ್ಲಿ. ನೀವು ನೋಡ್ತೀರಿ, ನಮ್ಮ ಮಾಜಿ ಪ್ರಧಾನಮಂತ್ರಿ ರಾಹುಲ್ ಗಾಂಧಿಯವರನ್ನು ಒಬ್ಬಳು ಮಹಿಳೆಯನ್ನು ಉಪಯೋಗಿಸಿಕೊಂಡು ತನ್ನನ್ನು ತಾನು ಆತ್ಮಾಹುತಿ ದಾಳಿ ಮಾಡಿಕೊಂಡು ಒಂದು ದೇಶದ ಪ್ರಧಾನಮಂತ್ರಿಯನ್ನೇ ಏನು ಛಿದ್ರ ಸ್ಫೋಟಿಸಿದಂತಹ ಏನು ಕತೆ ಇದೆ ಅದು ಭಾರತದಲ್ಲೇ ಇದೆ. ಈಗ ನೋಡಿದರೆ ಬೈ ಬ್ಯಾಡ್ ಲಕ್ ಇದು ಏಷ್ಯಾದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಈ ಟೆರರಿಸ್ಟ್ಗಳ ಹುಟ್ಟು ಎಲ್ಲಾಗ್ತವೆ, ಉಗಮ ಎಲ್ಲಿ ಆಗುತ್ತೆ ಅಂತ ಕೇಳಿದರೆ ನಿಮಗೆ ಎಲ್ಲ ಟೆರರಿಸ್ಟ್ಗಳು ಆಲ್ಮೋಸ್ಟ್ ಪಾಕಿಸ್ತಾನದಿಂದ ಈ ಹುಟ್ಟು ಉಗಮ ಆಗಿದಂಥ ಟೆರರಿಸ್ಟ್ ಏನು ಗ್ರೂಪ್ಗಳಿರೋದು. ನಂಬರ್ 1. ನಂಬರ್ 2, ಈಗ ನೀವು ಇಲ್ಲಿ ಹೇಳ್ಬೋದು, ಇವತ್ತು ನಾವು ಸ್ಟೇಟ್ಮೆಂಟ್ಗಳನ್ನು ನೋಡ್ಬೋದು, ಭಾರತದಲ್ಲಿರುವ ಮುಸ್ಲಿಮರು ಎಲ್ಲ ಟೆರರಿಸ್ಟ್ ಅಲ್ಲ. ಧರ್ಮವನ್ನು ಇದರಲ್ಲಿ ಹೇಳುವುದಕ್ಕಿಂತ ಮುಂಚೆ ಕೆಲವರು ಹೇಳ್ತಾರೆ, ಹೌದು ಎಲ್ಲ ಮುಸ್ಲಿಮರು ದೇಶದ್ರೋಹಿಗಳಲ್ಲ, ಎಲ್ಲ ಮುಸ್ಲಿಮರು ಟೆರರಿಸ್ಟ್ಗಳಲ್ಲ, ಎಲ್ಲ ಮುಸ್ಲಿಮರನ್ನು ನಾವು ಟೆರರಿಸ್ಟ್ಗಳಂತ ಕರೀಲಿಕ್ಕಾಗಲ್ಲ. ಮುಸ್ಲಿಮರಲ್ಲೂ ತುಂಬಾ ದೇಶ ಪ್ರೇಮ ಇದೆ, ಭಾರತಕ್ಕಾಗಿ ಜೀವಿಸುವಂತಹ ಮುಸ್ಲಿಮರಿದ್ದಾರೆ. ಆದರೆ ಬೈ ಬ್ಯಾಡ್ ಲಕ್ ಆಲ್ ದ ಟೆರರಿಸ್ಟ್ ಗಳನ್ನು ಕಂಡ್ರೆ ನಾವು ಅದು ಒಂದು ಜನಾಂಗಕ್ಕೆ, ಒಂದು ಧರ್ಮಕ್ಕೆ ಸೇರೋದ್ರಿಂದ ಆ ಧರ್ಮಕ್ಕೂ ಕೂಡ ಕಳಂಕ ತರುವ ಕೆಲಸವನ್ನು ಈ ಟೆರರಿಸ್ಟ್ಗಳು ಮಾಡ್ತಾ ಇದ್ದಾರೆ. ಇವತ್ತು ನೀವು ಜಮೀರ್ ಅಹಮದ್ ಅವರು ಕೇಳಿದ್ರು, ನಮ್ಮ ಏನು ಮುಸ್ಲಿಂ ಧರ್ಮದಲ್ಲಿ ಎಲ್ಲೂ ಕೂಡ ಯಾವತ್ತೂ ಕೂಡ ಈ ಟೆರರಿಸಮನ್ನು ಅಥವಾ ಭಯೋತ್ಪಾದನೆಯನ್ನು ಉರಿದುಂಬಿಸಿಲ್ಲ, ಅಥವಾ ಅದು ಎಲ್ಲೂ ಕೂಡ ಇನ್ನೊಬ್ಬ ಸಾಮಾನ್ಯನನ್ನು, ಅಸಹಾಯಕನನ್ನು ಅಥವಾ ಜನಸಾಮಾನ್ಯನನ್ನು ಅಥವಾ ಯಾವುದೇ ಒಂದು ತಪ್ಪು ಮಾಡದವನನ್ನು ಈ ರೀತಿಯಾಗಿ ಕೊಲ್ಲಬೇಕು, ತನ್ನನ್ನು ತಾನು ಸ್ಫೋಟಿಸಿಕೊಳ್ಬೇಕು, ಭಯೋತ್ಪಾದನೆ ಮಾಡಬೇಕು ಅಂತ ನಮಗೆ ಎಲ್ಲೂ ಅಲ್ಲಾ ಕೂಡ ಹೇಳಿಲ್ಲ, ಯಾವುದೇ ಒಂದು ನಮ್ಮ ಗ್ರಂಥದಲ್ಲಿ ಬರೆದಿಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ವಿ ಟ್ರೈ ಟು ಸೇ. ಈ ಟೆರರಿಸಮ್ ಆಕ್ಟಿವಿಟಿ ಏನಿದೆ ಅಲ್ವಾ, ಇದು ಧರ್ಮದ್ರೋಹ, ದೇಶದ್ರೋಹ ಮತ್ತು ಟೆರರಿಸ್ಟ್ ಆಕ್ಟಿವಿಟಿ ಎಲ್ಲದರಲ್ಲೂ ಸೇರಿದೆ. ಆದರೆ ಡೇಂಜರಸ್ ಏನಂದರೆ, ಈಗ ಅಲ್ಲಿಂದ ಇಲ್ಲಿ ಬಂದು ಮಾಡೋದಕ್ಕಿಂತ ಮೊದಲು ಅವರು ಉಪಯೋಗಿಸ್ತಿರುವ ಮಾರ್ಗ ಏನಿದೆ ಅಲ್ಲ, ಇಲ್ಲಿ ಅವರನ್ನು ನೀವು ಹೇಳಿದ್ರಿ ಸ್ಲೀಪಿಂಗ್ ಸೆಲ್ ಅಂತ ಹೇಳಿದ್ರಿ. ನಾರ್ಮಲಿ ನಾವು ಪ್ರೊಫೆಷನಲ್ ಅಂತ ಹೇಳಿದ ಕೂಡಲೇ ಡಾಕ್ಟರೋ, ಇಂಜಿನಿಯರೋ, ಚಾರ್ಟರ್ಡ್ ಅಕೌಂಟ, ವೈಟ್ ಕಾಲರ, ಕಾರ್ಪೊರೇಟ್ ಕಂಪನಿಯಲ್ಲೆಲ್ಲ ಇದ್ದವನಂತ ಹೇಳಿದ ಕೂಡಲೇ ಅವನ ಮೇಲೆ ಫಸ್ಟ್ ಬರುವ ಗೌರವ ಏನಂದ್ರೆ ವಿದ್ಯಾವಂತ, ಇವನು ಇದ್ದಕ್ಕೆಲ್ಲ ಹೋಗಲ್ಲ, ಇವನು ಎಜುಕೇಟೆಡ್ ಕ್ಲಾಸು, ಇವರಿಗೆ ಒಂದು ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಇರುತ್ತೆ, ಇವ್ರ ಹತ್ರ ಹೋಗಿ ಕೇಳಿದ್ರೆ ಆ ರೀತಿಯ ಒಂದು ಬ್ರೈನ್ ವಾಶ್ಗೆ ಇವರು ಒಳಪಡಲ್ಲ, ಆ ರೀತಿಯ ಏನು ಕಟ್ಟರ್ ಧರ್ಮವನ್ನು ಇವರೆಲ್ಲ ಒಪ್ಕೊಳ್ಳಲ್ಲ, ಇವರು ಮಾನವ ಧರ್ಮ. ಈಗ ಡಾಕ್ಟರ್ಗಳು ಕೇಳಿ, ಡಾಕ್ಟರ್ಗೆ ಮೊದಲು ಹೇಳ್ಕೊಡೋದೇನು, ದೆರ್ ಇಸ್ ನೋ ಧರ್ಮ, ನಿಮ್ಮ ಎಲ್ಲ ರಕ್ತಗಳು
ಕೆಂಪು ರಕ್ತಗಳೇ ಇರೋದು. ಎಲ್ಲ ಪ್ಯಾರಾಮೀಟರ್ಗಳು ಯಾವ ಧರ್ಮದವನಾಗಿದ್ದರೂ ಎಲ್ಲ ಪ್ಯಾರಾಮೀಟರ್ಗಳು ಒಂದೇ ಇರೋದು. ಅಸ್ಥಿಪಂಜರದ ಮೇಲೆ ಇರುವಂತಹ ಎಲ್ಲ ನಿಮ್ಮ ಮಾಂಸದ ಮುದ್ದೆ ಇದೆ ಅಲ್ವಾ, ಅದರ ಒಳಗಡೆ ಇರುವ ಎಲ್ಲ ವಸ್ತುಗಳಿದೆ ಅಲ್ವಾ, ಅದು ಎಲ್ಲರದ್ದು ಸೇಮು. ಎಲ್ಲ ಇದು ಬಿಚ್ಚಿ ಬಿಚ್ಚಿ ನೋಡಿದವರೇ ಇರೋದು. ಅದು ಅವಂಥವರನ್ನೂ ಕೂಡ ನೀವು ಬ್ರೈನ್ ವಾಶ್ ಮಾಡ್ಬೋದು. ಹೌದು, ಇದು ನಿನ್ನ ಅಲ್ಲನ ಸೇವೆ, ನೀನು ಮಾಡಿದರೆ ಈ ರೀತಿ ಆತ್ಮಾಹುತಿ ಮಾಡ್ಕೊಂಡು ಸತ್ತರೆ ನೀನು ಧರ್ಮದ ಸೇವೆ ಮಾಡ್ದಂಗೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ, ಸ್ವರ್ಗಕ್ಕೆ ಹೋಗಿದ್ರೆ ನಿಮಗೆ ಅಪ್ಸರೆಯರು ಕಾಯ್ತಾ ಇರ್ತಾರೆ ಅಂತ ಬ್ರೈನ್ ವಾಶ್ ಮಾಡಬಹುದು ಅಂತ ನಾವು ತಿಳ್ಕೊಂಡಿರಲಿಲ್ಲ. ನಂಬರ್ 1. ನಂಬರ್ 2, ದುಡ್ಡಿನ ವ್ಯಾಮೋಹ ಇರ್ಬೋದಾ ಅಂತ ಕೇಳಿದರೆ, ದೇರ್ ಆಲ್ ಪ್ರೊಫೆಷ್ನಲ್ಸು. ಇವರಿಗೆ ಪ್ರೊಫೆಷ್ನಲ್ ವೇಯಲ್ಲೇ ದುಡ್ಡು ಮಾಡ್ಬೋದು. ಇವರು ಡಾಕ್ಟ್ರುಗಳಾಗಿ ದುಡಿದ್ರೇ ಸಾಕು, ಇವರು ಒಂದು ಡಾಕ್ಟ್ರುಗಳಾಗಿ ದುಡಿದ್ರೇ ಇವರು ದುಡ್ಡು ಮಾಡ್ಬೋದು. ಆ ರೀತಿ ಒಂದು ವ್ಯವಸ್ಥಿತವಾದ ಒಳ್ಳೆ ಜೀವನವನ್ನು ಇವರು ನಡೆಸ್ಬೋದು. ಬಟ್ ಇಟ್ಸ್ ಶಾಕಿಂಗ್ ಅಲ್ವಾ ಸರ್, ಡಾಕ್ಟರ್ಗಳು ಎಜುಕೇಟೆಡ್ ಕ್ಲಾಸ್ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದು, ಅಂದ್ರೆ ಇಂಥ ಒಂದು ದೊಡ್ಡ ಹೈಯರ್ ಎಜುಕೇಶನ್ ಇದ್ದವರು ಈ ರೀತಿ ಟೆರರಿಸ್ಟ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತಂದ್ರೆ ವಾಟ್ ಕೈಂಡ್ ಆಫ್ ಮೆಸೇಜ್? ದಿಸ್ ಇಸ್ ನಾಟ್ ಓನ್ಲಿ ಶಾಕಿಂಗ್, ದಿಸ್ ಇಸ್ ವೆರಿ ಡೇಂಜರಸ್. ಈಗ ಇಂಡಿಯಾಗೆ ಬಿಗ್ಗೆಸ್ಟ್ ಚಾಲೆಂಜ್ ಇವತ್ತದೇ ಮೋದಿಜಿಯವರು ಮಾಡ್ತಾ ಇರುವಂತಹ ಏನು ಮೀಟಿಂಗ್ ಇದೆ ಅಲ್ವಾ, ದಟ್ ಶುಡ್ ನಾಟ್ ಬಿ ಲೈಕ್ ನೀವು ಇಲ್ಲಿ ಈಗ ಆಪರೇಷನ್ಸ್ ಇಂದೂರ ಎಲ್ಲಿ ಮಾಡ್ತೀರಾ, ಎಷ್ಟು ಹಾಸ್ಪಿಟಲ್ಗೆ ಮಾಡ್ತೀರಾ, ಎಷ್ಟು ಡಾಕ್ಟರ್ಗಳನ್ನು ನೀವು ಮಾಡ್ತೀರಾ. ಈ ಸ್ಲೀಪಿಂಗ್ ಸೆಲ್ಗಳನ್ನು ನೀವು ನೋಡ್ತಾ ಹೋದರೆ ಇನ್ನು ನಮಗೆ ಭಯಾನಕ ಸತ್ಯಗಳು ಕಂಡುಹಿಡಿಬೇಕಾದಂತಹ ಸಮಯ ಇದೆ. ಈಗ ಇಟ್ ಈಸ್ ಜಸ್ಟ್ ಎ ಬಿಗಿನಿಂಗ್. ನಮಗೆ ಒಂದು ಲೀಡ್ ಸಿಕ್ಕಿದೆ. ನೀವು ನಮ್ಮ ಈಗಿನ ರಿಪೋರ್ಟಲ್ಲಿ ಏನು ಬರ್ತಾ ಇದೆ ಅಂದರೆ, ಹಲವು ಕಡೆ ಏನು ಅರೆಸ್ಟ್ಗಳಾಯಿತು, ಹಲವು ಕಡೆ ಏನು ರಿಕವರಿಗಳಾಯಿತು. ಈ ಡೆಲ್ಲಿಯಲ್ಲಿ ತಂದಂತಹ ಈ ಡಾಕ್ಟರ್ ಏನಿದ್ದಾನಲ್ವಾ, ಅವನು ಹೆದರ್ಕೊಂಡ್ಬಿಟ್ಟು ಗಾಡೀಲಿ ಹಾಕೊಂಡ್ಬಿಟ್ಟು ನಾನು ಸಿಕ್ಕಾಕೋತೀನಿ, ಇದನ್ನು ಎಲ್ಲಿಯಾದರೂ ತಗೊಂಡೋಗಿ ಹಾಕಬೇಕು ಅನ್ನೋ ಬರದಲ್ಲಿ ಹೋಗ್ತಾ ಇದ್ದ. ಅದು ಬೈ ಮಿಸ್ಟೇಕು ಅಲ್ಲಿ ಬ್ಲಾಸ್ಟ್ ಆಯಿತು ಅನ್ನೋದು. ಇವ್ರದ್ದು ಸಂಚು ಏನಿತ್ತಂದರೆ, ಒಂದೇ ಕಡೆಯಲ್ಲಿ ಮಾಡೋದಲ್ಲ, ಪ್ರತಿ ಸ್ಟೇಟ್ಗಳಿಗೆ ಪ್ರತಿ ನಗರಗಳಿಗೆ ಇಂಥ RDXಗಳನ್ನು ತುಂಬಿಸೋದು, ಸ್ಲೀಪರ್ ಸೆಲ್ಗಳ ಮೂಲಕ RDXಗಳನ್ನು ತಲುಪಿಸುವುದು ಮೊದಲು. ತದನಂತರ ಇಡೀ ಭಾರತ ದೇಶದಲ್ಲಿ ಒಮ್ಮೆಲೆ, ಅಂದರೆ ಇಡೀ ಭಾರತವನ್ನೇ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಹ ಭಯೋತ್ಪಾದನಾ ಕೃತ್ಯವನ್ನು ತಾವು ಮಾಡಬೇಕಂತ ಮಾಡಿದಂತಹ ಈ ಪ್ಲ್ಯಾನ್ ಇದೆ ಅಲ್ಲ, ಬೈ ಗಾಡ್ಸ್ ಗ್ರೇಸ್ ಅನ್ಬೋದು, ಅಥವಾ ಇಂಟೆಲಿಜೆನ್ಸ್ ಫೈಲ್ಯೂರ ಏನು ಅನ್ಬೋದು, ಅಥವಾ ನಮ್ಮೆಲ್ಲರ ಏನು ಒಂದು ಶ್ರೀರಕ್ಷೆ ಅನ್ಬೋದು. ಈಗ ಎಲ್ಲೋ ಒಂದು ಸಿಕ್ಕಿ ಹಾಕಿಕೊಂಡಾಗ, ಎಲ್ಲೋ ಒಂದು ತನಿಖೆ ನಡೀತಾ ಇದ್ದಾಗ ಈ ಡೆಲ್ಲಿಯಲ್ಲಾದ ಬಾಂಬ್ ಬ್ಲಾಸ್ಟ್ ಇದೆ ಅಲ್ಲ, ದಿಸ್ ಈಸ್ ನಾಟ್ ಓನ್ಲಿ ಎ ಬ್ಲಾಸ್ಟ್, ಇದು ನಮ್ಗೆಲ್ಲರಿಗೆ ಒಂದು ರೀತಿಯ ಎಚ್ಚರಿಕೆ ಗಂಟೆ. ಪಾಕಿಸ್ತಾನ ಹಲವು ಸಲ ನಮಗೆ ಕೊಟ್ಟಿದೆ. ಪುಲ್ವಾಮಾ ಆಗಿದೆ, ಪಹಲ್ಗಾಮ್ ಆಗಿದೆ, ಅದರ ನಂತರ ಹಲವಾಗಿದೆ. ನಾವು ಬಾಂಬೆ ಟೆರರಿಸ್ಟ್ ಏನು ಅಟ್ಯಾಕನ್ನೇ ನೋಡಿದವರು, 5 ಸ್ಟಾರ್ ಹೋಟ್ಲಿನಿಂದ ಹಿಡಿದು ರೈಲ್ವೆ ಸ್ಟೇಷನಿಂದ ಹಿಡಿದು ಜನಸಾಮಾನ್ಯರನ್ನು ರೋಡಲ್ಲೇ ಗುಂಡು ಕಿಸಾಯಿಸಿದ್ದನ್ನು ನಾವು ನೋಡಿದವರು. ಸರ್, ಈ ವಿಚಾರದಲ್ಲಿ ಸರ್ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಹೋಮ್ ಮಿನಿಸ್ಟ್ರಿ ಇರ್ಬೋದು ಅಥವಾ ಇಂಟೆಲಿಜೆನ್ಸ್ ಇರ್ಬೋದು, ಎಲ್ಲಿ ಎಡವ್ತಾ ಇದ್ದಾರೆ ಅನ್ನೋದನ್ನ ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗುತ್ತೆ ಸರ್. ಫಾರ್ ಎಕ್ಸಾಂಪಲ್, ಈಗ ಪರಪ್ಪನ ಅಗ್ರಹಾರ ತಗೊಂಡ್ರೆ ನೀವು, ಅಲ್ಲಿ ಉಗ್ರರ ಕೈಲಿ ಆಂಡ್ರಾಯ್ಡ್ ಮೊಬೈಲ್ ಫೋನ್ಗಳಲ್ಲಿ ಬೇರೆ ಏನು ಸಪ್ಲೈ ಆಗಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳೋದು ಸರ್? ಈ ರೀತಿಯಾದಂತಹ ಒಂದಷ್ಟು ಎಚ್ಚರಿಕೆಗಳನ್ನ ಪ್ರತಿ ರಾಜ್ಯ ಸರ್ಕಾರಗಳು ತೆಗೆದುಕೊಳ್ಬೇಕಾಗತ್ತೆ. ಆಗ ಮಾತ್ರ ಇಡೀ ದೇಶದ ಒಂದು ಇಂಟೆಲಿಜೆನ್ಸ್ನ ಸ್ಟ್ರಾಂಗ್ ಮಾಡೋಕ್ಕಾಗತ್ತೆ ಹೊರತು, ಆಸ್ ಯು ಟೋಲ್ಡ್, ಇಂಟೆಲಿಜೆನ್ಸ್ ಅವರು ದೇ ಕಾಂಟ್ ಕೀಪ್ ಐಸ್ ಆನ್ ಎವ್ರಿವೇರ್ ಅಂದ ಹಾಗೆ ಪ್ರತಿ ರಾಜ್ಯದ ಪೊಲೀಸರು ಮತ್ತೆ ಈ ಅಕ್ರಮವಾಗಿ ವಲಸೆ ಅವ್ರನ್ನ ಫೈಂಡ್ ಔಟ್ ಮಾಡೋದಿರ್ಬೋದು, ಈ ರೀತಿಯಾದಂತಹ ಕ್ರಮಗಳನ್ನ ಪ್ರತಿ ರಾಜ್ಯ ಸರ್ಕಾರಗಳು ತೆಗೆದುಕೊಳ್ಬೇಕಾಗತ್ತೆ. ಎಲೆಕ್ಷನ್ ಟೈಮಲ್ಲಿ ಮಾಡಿದ್ರೆ ಮಾತ್ರ ಭಾರತ ದೇಶ ಉದ್ಧಾರ ಆಗ್ಬೋದು. ಇಡೀ ವರ್ಷ, ಇಡೀ 5 ವರ್ಷನೂ ಕೂಡ, ಇಡೀ ದಿನ ಕೂಡ ಪಾಲಿಟಿಕ್ಸನ್ನು ದೇಶ ಪ್ರೇಮದಲ್ಲಿ, ಟೆರರಿಸ್ಟ್ ಅಟ್ಯಾಕಲ್ಲಿ, ಕಾನೂನಲ್ಲಿ, ಬೆಳವಣಿಗೆಗಳಲ್ಲಿ ಎಲ್ಲದರಲ್ಲೂ ಕೂಡ 2 ಪಾರ್ಟಿಗಳು ಏನು ಎಲೆಕ್ಷನನ್ನು ದಿನನಿತ್ಯ ಪಾಲಿಟಿಕ್ಸ್ ಮಾಡ್ತಾ ಹೋದರೆ ಅದಕ್ಕೆ ದೊಡ್ಡ ಉದಾಹರಣೆ ಇವತ್ತು ಭಾರತ ನಿಂತಿದೆ ಏನಾಗಬಹುದು ಅನ್ನೋದಕ್ಕೆ. ದಟ್ ಈಸ್ ವಾಟ್ ಐ ಸೇ. ನೀವೀಗ ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿ ಬಾಂಗ್ಲಾದೇಶಿಯರನ್ನು ಒಳಗಡೆ ಕರ್ಕೊಂಡು ಬರಲಿಕ್ಕೆ ಮಮತಾ ಗವರ್ಮೆಂಟ್ ಏನಿದೆ ಅಲ್ವಾ, ಅಲ್ಲಿ ಬಂದ ಬಾಂಗ್ಲಾದೇಶಿಯರಿಗೆ ವೆಲ್ ಪ್ರೊಟೆಕ್ಟೆಡ್. ನೀವು ಹೇಳಿದ್ರಿ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಇದ್ರಿ ನೀವು. ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಅಲ್ಲಿ ಮಮತಾ ಗವರ್ಮೆಂಟ್ ಏನು ಮಾಡುತ್ತೆ, ಬಾಂಗ್ಲಾದೇಶಿಯರು ಇಲ್ಲಿಗೆ ಏನು ಕದ್ದು ಮುಚ್ಕೊಂಡು ಬಂದವರೆ, ಇಲ್ಲಿ ಅವರಿಗೆ ಪಾಸ್ಪೋರ್ಟಿಂದ ಹಿಡಿದು, ಎಲೆಕ್ಷನ್ ಕಾರ್ಡಿಂದ ಹಿಡಿದು, ಅವರಿಗೆ ರೇಷನ್ ಕಾರ್ಡಿಂದ ಹಿಡಿದು ಎಲ್ಲ ಸಿಗುತ್ತೆ. ನೀವು ಅಲ್ಲಿಗೆ ಬಂದವರು ಇಡೀ ಭಾರತದಲ್ಲಿ ಇವತ್ತು ಬಾಂಗ್ಲಾದೇಶಿಯರು ಯಾವ ರೀತಿಯಲ್ಲಿ ಸ್ಪ್ರೆಡ್ ಆಗಿದ್ದಾರೆ. ಯಾವಾಗ ಈ ಸಿಟಿಜನ್ಶಿಪ್ನ ಇಶ್ಯೂ ಬಂತು, ಆವಾಗ ವಲಸಿಗರು ಹೊರಗಡೆ ಬಂದವರ ಫೇವರ್ ಆಗಿ ಎಷ್ಟು ಪಾರ್ಟಿಗಳು
ನಿಂತ್ಕೊಂಡು, ಯಾವ ಧರ್ಮದವರೊಟ್ಟಿಗೆ ಪಾರ್ಟಿಗಳು ನಿಂತ್ಕೊಂಡು ಅದನ್ನು ಡಿಸ್ಪ್ಯೂಟ್ ಯಾವ ರೀತಿಯಲ್ಲಿ ಮಾಡ್ತು ಅನ್ನೋದು ನಮಗೆ ಗೊತ್ತಿದೆ. ನೀವು ಈಗ ನೋಡಿದರೆ ಕರ್ನಾಟಕದಲ್ಲಿ ನೋಡಿದರೆ ಹೌ ಮೆನಿ ಬಾಂಗ್ಲಾದೇಶೀಸ್ ಇನ್ ವೈಟ್ ಫೀಲ್ಡಲ್ಲಿ ನೀವು ನೋಡಿದರೆ ಸಾಕು, ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆ, ಅವ್ರ ಹತ್ರ ಪ್ಯಾನ್ ಕಾರ್ಡ್ ಇದೆ, ಅವ್ರ ಹತ್ರ ಪಾಸ್ಪೋರ್ಟ್ ಇದೆ, ಅವ್ರ ಹತ್ರ ಎಲ್ಲ ಇದೆ. ಅವರು ನಮ್ಮ ಸಿಟಿಸನ್ಶಿಪ್ ಭಾರತದಲ್ಲಿ ಇರುವವರಿಗಿಂತ ಒಳ್ಳೆ ರೀತಿಯ ಫೆಸಿಲಿಟಿಗಳನ್ನು ಅವರಿಗೆ ಒಳ್ಳೆ ರೀತಿಯ ಪ್ರೊಟೆಕ್ಷನ್ಗಳನ್ನು ಈ ಪಾಲಿಟಿಕ್ಸ್ಗಳು ಕೊಡ್ತಾರೆ.